ಇಲ್ಲ ಕಣಿ, ನೀನೊಂದು ಸುಂದರವಾದ ಸೂಳೆ. ನೀ ನನಗೆ ಬೇಕೇ ಬೇಕು ಅಂತ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಾರೆ. ಏನೋ ಶತ ಮುಹೂರ್ತ ಅಂದು ನನಗೆ ಮೋಸದಿಂದ ಹೆಣ್ಣು ಕೊಟ್ಟು ನನ್ನ ಮಾವ ನೀನೇ ಎಂದು ನನಗೆ ಬೆನ್ನು ತೋರಿಸಿ ಅವಳನ್ನು ಯಮಸದನಕ್ಕೆ ಕಟ್ಟಿ ಇಂದು ನನ್ನ ತಮ್ಮನ ಕೂಡ ಅದೇ ದಾರಿ ತೋರಿಸಿ ಚಾಂಡಾಳ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ ಅದಮ ನಾನಂತೂ ನಿನ್ನ ಜ್ಯೋತಿ, ನಾನು ನಿನ್ನ ಮಾವನೆಂಬ ಅಭಿಮಾನ ನಿನ್ನಲ್ಲಿದ್ದರೆ ಮರಾದಿಂದ ಸುಮ್ಮನೆ ಒಳಗೆ ಹೋಗು. ಇವನ ವಿಷಯ ನಿನಗೆ ಗೊತ್ತಿಲ್ಲ. ಹೋಗದಿದ್ದರೆ ನಿನ್ನ ಗಂಡನ ಮೇಲೆ ಆಣೆ. ಮಾವ, ಇಂಥ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ಗುರಿ ಮಾಡಿಬಿಟ್ರಿ ಮಾವ. ಮಾವ, ಮಂದಕಾರದ ಸುಳಿಗಾಳಿಗೆ ಸರಿಕೆ ಇವರನ್ನ ಸಾಯಿಸಬೇಡಿ ಮಾವ. ನಿಮ್ಮ ಕಾಲಿಗೆ ನನ್ನ ತಮ್ಮನ ಮೇಲೆ ಹಾಣಿ ಕಿತ್ತು ಹಾಕಿ ನಿಲ್ಲುವ ಚಾಂಡಾಳಿನಿ. ನಡೆ ಮೊದಲು ಮರದಿಂದ ಒಳಗೆ. ಲೇ ರಾಜ, ಯಾವ ಕಾರಣಕ್ಕಾಗಿ ನನ್ನ ಹೆಂಡತಿ ಮೇಲೆ ಕೈ ಮಾಡಿದೆ ಹೇಳ್ತೀವೋ ಇಲ್ಲೇ ನಿನ್ನ ಕೈ ಕಾಲು ಕತ್ತರಿಸಿ ಬಿಡಲ. ಮಾಮ, ನನ್ನ ಕೈ ಕಾಲನಷ್ಟೇ ಏಕೆ, ನನ್ನ ಪ್ರಾಣ ತೆಗೆದರು ನಾನು ಸತ್ಯದ ದಾರಿಯನ್ನು ಬಿಡಲಾರೆ. ಯಾರದು ಮೋಸದ ಮಾತಿಗೆ ಕಟ್ಟು ಬಿದ್ದು ಎಂತ ಕೆಟ್ಟ ನುಡಿಗಳನ್ನು ಆಡಬೇಡ ಮಾಮ. ನಿನ್ನ ಕಾಲಿಗೆ ಸರಿ ನೀಚ, ನನ್ನ ಪಾದ ಮುಟ್ಟೆ ಹೇಗಿದ್ದೆ ಇಂದು ನಿನಗೆ ಎಲ್ಲಿದೆ? ಹಾಲು ಸಕ್ಕರೆ ಅಂತ ಬೆರೆತಿರುವ ನನ್ನ ಬಾಳಲ್ಲಿ ವಿಷ ಹಾಕಲು ಬಂದ ಅಪ್ಪ, ಮಾಮನನ್ನು ಏಕೆ ಸಿಕ್ಕಂತೆ ಹೊಡೆದು ಗಾಯಗೊಳಿಸ್ತಿ? ನಿನ್ನ ರಕ್ತ ಬೀಜದಿಂದ ಉದ್ಭವಿಸಿ ಬಂದಿರುವ ನನ್ನ ಮೇಲಾದರೂ ವಿಶ್ವಾಸವಿಲ್ಲವೇ ನಿನಗೆ? ನಿರಪರಾಧದ ಮಾಮನಿಗೆ ಅಪರಾಧಿ ನೀನೆಂದು ಹೊಡೆದರೆ ಎಲ್ಲಿದೆ ನಿನ್ನ ಧರ್ಮದ ದಾರಿ? ನನಗೆ ಧರ್ಮದ ದಾರಿ ತೋರಿಸ ಕರ್ಮ ಚಾಂಡಾಳ ಮಗನೇ. ನನ್ನ ರಕ್ತಕ್ಕೆ ಹುಟ್ಟಿ ಬಂದ ಧರ್ಮವಂತರು ಮಗನು ನೀನಾಗಿದ್ದರೆ ನಿನ್ನ ತಾಯಿ ಅಂತಿರುವ ಇವಳ ಮೇಲೆ ಇವತ್ತು ನೀನು ಕೈ ಮಾಡ್ತಿರಲಿಲ್ಲ. ಇದು ಎಲ್ಲ ನೀನು ಕಣ್ಣ ಮುಚ್ಚಲೆ ಆಟ ನೀನು ಮಾಡಿಸ್ತಿದ್ಯ ಅಂದಾಗ ನೀನು ನನ್ನ ಮಗನಲ್ಲ. ದಾಟು ನನ್ನ ಮನೆಯಿಂದ. ಬಾಬಾ, ಕಾಮನಿಯ ಕಣ್ಣಿಗೆ ಇಡೀ ಜಗತ್ತು ಹಳದಿಯಾಗಿ ಕಾಣುವಂತೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಈ ಕಂದನನ್ನು ಹೊರಗೆ ತಳ್ಳಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀನೇನು ಶಿಕ್ಷೆ ಕೊಟ್ಟರೂ ನನಗೆ ಕೊಡು. ನಾನು ಅದನ್ನು ಅನುಭವಿಸಿಕೊಂಡು ಸಂತೋಷದಿಂದ ಈ ಮನೆಯನ್ನು ಹೊರಗೆ ಹೊರಟು ಹೋಗುತ್ತೇನೆ. ಲೇ ರಾಜ, ನಿನ್ನ ಹಾಗೆ ಹೊರಗೆ ಹೋಗೋ ಬಿಡಲಾರೆ. ನನಗೆ ಬರ್ತಕ್ಕದ್ದು 25,000 ಉಸುಲಿ ಮಾಡಿಬಿಡುತ್ತೇನೆ. ಮಾಮ, ನಾನೆಲ್ಲಿ ಅಷ್ಟಕ್ಕೊಂದು ಹಣ ನಿನ್ನಲ್ಲಿ ತೆಗೆದುಕೊಂಡಿದ್ದೇನೆ? ಲೇ ಸಕ್ಕಿನ ಕುಳ್ಳಿ, ಅಂದು ನನ್ನ ಹೆಂಡತಿ ಸತ್ತ ಕಾಲಕ್ಕೆ ನೀನು ಮಲತಾಯಿ ಮಗನೆಂದು ಚಿಂತೆಯಲ್ಲಿ ಬೆಕ್ಕಿ ಸಾಯುತ್ತಿರುವಾಗ ಆಸ್ಪತ್ರೆಗೆ ಎಂದು ನನ್ನ ಕಡೆಗೆ 25,000 ಹಣ ಸಾಲ ಮಾಡಿ ಈಗ ತಿರುಗು ಬೀಳುವನೇ ಮಗನೇ. ಮಾಮ, ದುರಾಸನಿಂದ ದುರಬುದ್ಧಿಗೆ ಒಳಗಾಗಿ ಕುದಿಬೇಡ ಮಾಮ. ಅಕ್ಕನ ಆಸ್ತಿಯನ್ನು ಅಕ್ಕನಿಗೆ ಕೊಟ್ಟಿದ್ದೇನೆ, ತಂಗಿ ಆಸ್ತಿಯನ್ನು ತಂಗಿಗೆ ಕೊಟ್ಟಿದ್ದೇನೆ. ನನ್ನ ಆಸ್ತಿಯ ಅರ್ಧ ಭಾಗದಲ್ಲಿ ನನ್ನ ತಾಯಿಯನ್ನು ತೋರಿಸಿದ್ದೇನೆ. ಅಂದಾಗ ನಾನೆಲ್ಲಿಂದ ಕೊಡಲಿ ನಿನಗೆ 25,000 ರೂಪಾಯಿ? ಕೊಡದಿದ್ದರೆ ಹಿಂದೆ ಬಂದು ನಿಲ್ಲವೇ ನಿನ್ನ ಆಸ್ತಿ ಪರಿವಿನಲ್ಲಿ? ಅಪ್ಪ, ಅನ್ಯರ ಆಸ್ತಿಗೆ ಆಸೆ ಮಾಡಿ ಪುಣ್ಯವಂತ ಈ ಮನೆಯ ಮರ್ಯಾದೆ ಕಳೆಬೇಡ. ನೀನು ಹಣ ಕೊಟ್ಟಿല്ലെಂದು ಮಾಮ ಗಟ್ಟಿಯಾಗಿ ಹೇಳುತ್ತಿರುವಾಗ ದಿಟ್ಟತನದಿಂದ ಆ ಹಣವನ್ನು ಕಸಿದುಕೊಳ್ಳುವುದು ಒಳಿತಲ್ಲ. ಬಿಟ್ಟು ಬಿಡ ಅವನನ್ನು.
ನನಗೆ ಎದುರುವಾದಷ್ಟು ಧೈರ್ಯ ಬಲಿತಾರೆ. ಮಾಮ, ನನ್ನ ಆಸ್ತಿಯ ಸಲುವಾಗಿ ಈ ಕಂದನನ್ನು ಹೊರ ತಳ್ಳಬೇಡ. ನಿನ್ನ ಕಾಲಿಗೆ ಬೀಳುತ್ತೇನೆ. ಬಡವರ ಹೊಟ್ಟೆಯ ಮೇಲೆ ಶ್ರೀಮಂತರು ಹೊಡೆಯುವಾಗೆ ನೀನೇ ಅದೇ ಆದಿಯನ್ನು ತುಳಿತಿರುವೆ ಅಂದಾಗ ಮಾಮ, ತೆಗೆದುಕೋ ನನ್ನ ಆಸ್ತಿಯ ಸಹಿಯನ್ನು. ತೆಗೆದುಕೋ ಮಾಮ. ಒಳ್ಳೇದು. ಆದರೆ ಒಂದು ಮಾತು ಮಾಮ, ಈ ಕಂದನ ಜೊತೆಗೆ ನನ್ನ ತಂಗಿಯನ್ನು ನಿನ್ನ ಒಡ ಹುಟ್ಟಿದ ಮಕ್ಕಳೆಂದು ಜೋಪಾನ ಮಾಡು. ನಾನು ತಿರುಕನಂತೆ ಈ ಮನೆಯನ್ನು ಬಿಟ್ಟು ಹೊರಡುತ್ತಿದ್ದೇನೆ. ಇದೇ ನನ್ನ ಆಸ್ತಿಯ ಕರಾರಿನ ಪತ್ರ. ಕಂದ, ನಾನು ಬರುವೆನು ಕಂದ, ಬರುವೆನು. ಇದು ನಿಮ್ಮ ಮಾಮನ ಕೊನೆಯ ನಮಸ್ಕಾರಗಳು. ನನ್ನನ್ನು ಬಿಟ್ಟು ಹೋಗಬೇಡ ಮಾಮ, ನಾನು ನಿನ್ನ ಜೊತೆ ಬರುತ್ತೇನೆ. ನೀನೆಲ್ಲಿಗೆ ಹೋಗ್ತೀಯೋ? ಕಂದ, ಕಂದ, ನನ್ನ ಜೊತೆ ಬರುವ ಹಕ್ಕು ನಿನಗೆಲ್ಲಿದೆಯಪ್ಪ, ನಿನಗೆಲ್ಲಿದೆ? ಮಾವ ಅಳಿಯರ ಸಂಬಂಧ ಎಲ್ಲಿವರೆಗೆ? ನಿನಗೆ 2 ಕೈ ತುತ್ತು ಕೊಟ್ಟು ನಿನ್ನ ಮನೆಯ ಸೇರುವರೆಗೆ. ಆದರೆ 10 ವರ್ಷಗಳ ಕಾಲ ನಿನಗೆ ತುತ್ತಿಟ್ಟು ಬದುಕಿಸಿದೆ ಎಂದಾಗ, ಇಂದು ನನ್ನ ಕೈಯಿಂದ ನಿನ್ನನ್ನು ಕೊಸರಿಕೊಳ್ಳುತ್ತೇವೆ ಅಂದಾಗ ನಾನು ಏನು ಮಾಡಿಲ್ಲಪ್ಪ. ಇಲ್ಲ ಇಲ್ಲ ರವಿ, ನೀನು ನಿನ್ನ ತಂದೆಯ ಆಜ್ಞೆಯನ್ನು ಪಾಲಿಸಿ ವಿದ್ಯಾವಂತನಾಗಿ ಈ ಸಮಾಜದಲ್ಲಿ ದುಷ್ಟ ಜನರನ್ನು ಸೆದೆಬಡುವ ಅಧಿಕಾರಿಯಾಗಿ ಬರಬೇಕು ನೀನು. ನಾನಿನ್ನು ಬರುತ್ತೇನೆ ಕಂದ, ನನ್ನನ್ನು ಬರುತ್ತೇನೆ. ಮಾಡಿದ ಕರ್ಮ ಬಲವಂತವಾದರೆ, ಮಾಡಿದ ಕರ್ಮ ಬಲವಂತವಾದರೆ, ನೀ ಮಾಡುವುದೇನು ಶ್ರೀಹರಿ, ನೀ ಮಾಡುವುದೇನು ಶ್ರೀಹರಿ. ಮಾಡಿದ ಕರ್ಮ ಬಲವಂತವಾದರೆ, ಮಾಡಿದ ಕರ್ಮ ಬಲವಂತವಾದರೆ, ಸಾಮಾನ್ಯವಲ್ಲವಿದು ಬ್ರಹ್ಮಬರಹ, ಸಾಮಾನ್ಯವಲ್ಲವಿದು ಬ್ರಹ್ಮಬರಹ. ನಿಮದಿಂದಲೂ ಎಲ್ಲ ಪಡೆಯಲ್ಲಿ ಬರೆದುದಗೆ, ನಿಮದಿಂದಲೂ ಎಲ್ಲ ಪಡೆಯಲ್ಲಿ ಬರೆದುದಗೆ. ಮಾಡಿದ ಕರ್ಮ ಬಲವಂತವಾದರೆ, ಮಾಡಿದ ಕರ್ಮ ಬಲವಂತವಾದರೆ. ಓಯ್, ಅಂತ ತಿರುಕನ ಜೊತೆಗೆ ನೀನು ಭಿಕ್ಷೆ ಎತ್ತೀನ? ನಡಿ ಒಳಗೆ. ಹಾ, ಅಷ್ಟೇ ರೀ.
ಅಂತೂ ಪ್ರಣಯ ಪಕ್ಷಿಗಳನ್ನ ದೂರ ಮಾಡಲು ಬಂದ ಆ ಪಾಪಿನ ಮರೆ ಬಿಟ್ಟು ಹೊರಗೆ ಹಾಕಿದ್ರಲ್ಲ, ಒಳ್ಳೆ ಕೆಲಸನೇ ಮಾಡಿದ್ರಿ ನೋಡ್ರಿ ನೀವು. ಹೌದು ಪ್ರೀತಿ, ಬಳ್ಳಿ ವಿಷವಿದ್ದವಾಗಲೇ ಅದನ್ನ ಚೂಟಿ ಹಾಕಬೇಕು.